ಹಾಯ್, ಲಾಸ್ಟ್ ವ್ಲಾಗಲ್ಲಿ ನಾನು ಶಾಪಿಂಗ್ ಮಾಡಿದ್ದು ವಿಡಿಯೋ ಹಾಕಿದ್ದೆ. ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗು. ಮತ್ತು ಅದರಲ್ಲಿ ಏನೇನು ಶಾಪ್ ಮಾಡಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ ಅಂತ ನೋಡಿ. ಇವಾಗ ಇದು ಕಾಣಿಸ್ತಾ ಇರ್ಬೋದು ಅನಿಸುತ್ತೆ ನೋಡಿ. ಇದು ಪ್ಯೂರ್ ಕಾಟನ್ನು ಜೀನ್ಸ್ ಟಾಪ್ಸು. ಮತ್ತು ವಿ ನೆಕ್ ಬರುತ್ತೆ ನೋಡಿ. ಕತ್ತಲಲ್ಲಿ ಎಷ್ಟು ನೀಟಾಗಿ ಕಾಣಿಸ್ತೀನಿ ಅನಿಸುತ್ತೆ ನೋಡಿ. ಇದು ವಿ ನೆಕ್ಕು. ಇದು ಒನ್ ಟಾಪು. ಇದು 250 ರುಪೀಸ್ ಒಂದಿಗೆ. ಮಗಳೇ ಹೊಡಿತೀನಿ, ತೊಂದರೆ ಮಾಡ್ಬಾರ್ದು. ನಾನು ಆಮೇಲೆ ಹಿಂಗೆಲ್ಲ ಮಾಡಿದ್ರೆ ನಾನು ಮಾಡಲ್ಲ, ಓಕೆನಾ? ಹಿಂಗೆ ಸುಮ್ಮನೆ ನೀನು ಕಾಣಿಸ್ತೀಯ, ಕುತ್ಕೋ, ಓಕೆನಾ? ಆಯ್ತು, ಕುತ್ಕೋ, ಆಮೇಲೆ ಮಾಡೋಣ. ನೋಡು ನಾನು ಹೇಳದ್ನ ಸೌಂಡ್ ಮಾಡಬಾರ್ದು. ಇದು ನೆಕ್ಸ್ಟ್ ಟಾಪು. ಇದು ಸೇಮ್ ವಿ ನೆಕ್ಕೇನೆ. ನಾನು ತೊಗೊಂಡಿರೋದು ಎಮ್ ಸೈಜ್. 3/4 ಸ್ಲೀವ್ ಬರುತ್ತೆ. ಹಂಗನೆ ಇದು ರಸ್ಟ್ ಆರೆಂಜ್ ಅಂತ ಹೇಳ್ತಾರಲ್ಲ, ಆ ಕಲರ್ ಇದೆ. ಇದು ಪ್ಯೂರ್ ಕಾಟನ್. ಸಾಫ್ಟಾಗಿ ಚೆನ್ನಾಗಿದೆ ಮೆಟೀರಿಯಲ್ಲು. 250 ಅಂದರೆ ಆರಾಮ್ಸೆ ಕೊಡ್ಬೋದು, ಏನು ಲಾಸ್ ಇಲ್ಲ ಇದು 250 ಕೊಡೋಕ್ಕೆ. ಮತ್ತು ನೆಕ್ಸ್ಟ್ ಇದು ನಾನು ತೊಗೊಂಡಿದ್ದೀನಿ ನೋಡಿ, ನಾನು ಹಾಕಿದ್ದೀನಿ ಸೇಮ್ ಎಮ್ ಸೈಜು. ಇದು ಸೇಮ್ ವಿ ನೆಕ್ಕು. ಇಷ್ಟು ಬರುತ್ತೆ ಸ್ಲೀವು. ಎಲ್ಬೋಗಿಂತ ಸ್ವಲ್ಪ ಕೆಳಗಡೆ ಬರುತ್ತೆ ಅಷ್ಟೇ. 3/4 ಥರನೂ ಇಲ್ಲ, ಅಥವಾ ಇನ್ನು ಸ್ವಲ್ಪ ಮೇಲೂ ಇಲ್ಲ. ಎಲ್ಬೋಗಿಂತ ಒಂಚೂರು ಕೆಳಗೆ ಬರುತ್ತೆ. ಲೆಂತು ಇಷ್ಟು ಬರುತ್ತೆ. ಚೆನ್ನಾಗಿದೆ ಆ್ಯಕ್ಚುಲಿ. ಇದೂ ಕಾಟನ್ನು. ಇದು ಸೇಮ್ ವಿ ನೆಕ್ಕು. ನಾನು ರೌಂಡ್ ನೆಕ್ ಕೂಡ ಇತ್ತು, ಬಟ್ ನನಗದಷ್ಟು ಇಷ್ಟ ಆಗಲಿಲ್ಲ. ನಾನು ವಿ ನೆಕ್ ಇರಲಿ ಅಂದ್ಬಿಟ್ಟು, ಅಂದರೆ ಬೇರೆ ಬೇರೆ ಕಲರ್ಸು, ಬೇರೆ ಪ್ಯಾಟ್ರನ್ಸ್ ಅಂದ್ಬಿಟ್ಟು ತೊಗೊಂಡೆ. ಡಿಸೈನ್ಸ್ ಎಲ್ಲ ಬೇರೆ ಅಂದ್ಬಿಟ್ಟು. ಇದು ಥರ್ಡ್ ಟಾಪು ಸೇಮ್ 250 ರುಪೀಸು. ಮತ್ತು ಎಮ್ ಸೈಜ್ ಇದನ್ನು. ನೆಕ್ಸ್ಟು ಬ್ಯಾಗ್ಸ್ ತೊಗೊಂಡೆ. ನಾನು ಅಡ್ರೆಸ್ ನಿಮಗೆಲ್ಲ ಬೇಕಂದ್ರೆ ಅಡ್ರೆಸ್ ಬೇಕಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಎಲ್ಲಿ ಅಂತ ಎಲ್ಲ ಶೋ ಮಾಡಿದ್ದೀನಿ ಅಡ್ರೆಸ್ಸು. ಬೇಕಿದ್ದರೆ ಆ ವಿಡಿಯೋ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಇದು ಬ್ಯಾಗು. ನಾನು ಟಾಪ್ಸ್ ತೊಗೊಂಡಲ್ಲ, ಅದೊಂಚೂರು ಮುಂದೆ ಬಂದರೆ ಅಲ್ಲೇ ರೈಟ್ ಸೈಡ್ಗೆ ಈ ಶಾಪ್ ಇದ್ದಿದ್ದು. ಮತ್ತು ಇನ್ನೊಂದು ಏನಂದರೆ, ಈ ಕಾಟನ್ ಟಾಪ್ಸ್ ಮಾಡ್ತಾರಲ್ಲ, ಇದು ಅಂದರೆ ಈ ಕುರ್ತೀಸ್ ಎಲ್ಲ ತುಂಬ ಅದು ಅಂಗಡಿಗಳ ಇಟ್ಟಿದ್ದಾರೆ ಸ್ಟ್ರೀಟ್ ಸೈಡಲ್ಲಿ. ಬಟ್ ಈ ಥರ ಕಾಟನ್ ಟಾಪ್ಸ್ ಎಲ್ಲ ನಾನು ನೋಡ್ದಂಗೆ 1, 2, 3 ಅಷ್ಟೇ ಇದ್ದಿದ್ದು, ಜಾಸ್ತಿ ಏನು ಇರಲಿಲ್ಲ. ನಾನು 3-4 ಸಲ ಹೋಗಿದ್ದೀನಿ, ಅಂದರೆ ಹೋಗ್ತಾನೆ ಇರ್ತೀನಿ. ಈಗ ರೀಸೆಂಟಾಗಿ ಹೇಳಿದ್ದು 1-2-3 ಶಾಪ್ಸ್ ಅಷ್ಟೇ ಇರೋದು ಈ ಥರ ಕುರ್ತೀಸ್ ಅಲ್ಲ, ಈ ಥರ ಟಾಪ್ಸ್ ಮಾರೋ ಅಂಗಡಿಗಳು. ಸರಿ, ಬ್ಯಾಗು ನಾನು ಹತ್ರದಿಂದ ತೋರಿಸ್ತೀನಿ. ಇದಕ್ಕೆ ಅವರು 950 ಹೇಳಿದ್ರು. ಇದ್ರ ಮೇಲೆ ಪ್ರೈಸ್ ಇರ್ಬೋದು ಅನಿಸುತ್ತೆ. ಇಲ್ಲ, ಇದ್ರ ಮೇಲೆ ಇದು 950 ಹೇಳಿದ್ರು. ನಾನು ಎಷ್ಟು ಕೊಟ್ಟೆ ಅಂತ ಟೋಟಲಾಗಿ ಹೇಳ್ತೀನಿ. ಕುರ್ತಿಗೆ ಅವರು ಅಲ್ಲ, ಟಾಪ್ಸ್ಗೆ ಅವ್ರು ಕಮ್ಮಿ ಮಾಡಲಿಲ್ಲ. ಬ್ಯಾಗ್ಸ್ ಅಂತೂ ಅವರು ಫಿಕ್ಸ್ಡ್ ಅಂತ ಹೇಳಿದ್ರು ನೋಡಿ. ಇದು ಸ್ಪೇಷಿಯಸ್ ಆಗಿದೆ ಒಳಗಡೆ. ನಾನು ಮಕ್ಕಳದು ಬಟ್ಟೆಗಳು, ಅವ್ರಿಗೆ ವಾಟರ್ ಬಾಟಲು, ಫೀಡಿಂಗ್ ಬಾಟಲ್ ಎಲ್ಲ ಎತ್ಕೊಂಡು ಹೋಗೋಕ್ಕೆ ಆಗತ್ತೆ ಅಂದ್ಬಿಟ್ಟು ಚೆನ್ನಾಗಿದೆ ಅಂತ ತೊಗೊಂಡೆ. ಕಲರ್ ಇಷ್ಟ ಇತ್ತು. ಅಂದರೆ ಇದರಲ್ಲಿ ಒಂದೇ ಕಲರ್ ಇದ್ದಿದ್ದು, ಇದು ಒಂದೇ ಪೀಸ್ ಇದ್ದಿದ್ದು. ನೆಕ್ಸ್ಟು ಈ ಬ್ಯಾಗು. ಈ ಥರ ನನ್ನ ಹತ್ರ 2 ಬ್ಯಾಗ್ ಇತ್ತು. ಬಟ್ ಏನೋ ಈ ಊರ ಕಡೆ ಎಲ್ಲ ಹೋದರೆ ಚೆನ್ನಾಗಿರುತ್ತೆ ತೊಗೊಂಡೋಗೋಕ್ಕೆ ಅಂತ. ಬಟ್ ಇದು ಅಷ್ಟೇ ಸ್ಪೇಸಿಯಸ್ ಆಗಿದೆ ಒಳಗಡೆ. ಇದೊಂಥರ ಆಫ್ ವೈಟ್ ಕಲರ್, ಪ್ಯೂರ್ ವೈಟಲ್ಲ ಇದು. ಇದಕ್ಕೆ 450 ಹೇಳಿದ್ರು, ಇದಕ್ಕೆ 950 ಹೇಳಿದ್ರು. ನಾನು 2ರಿಂದ 1000 ಕೊಡ್ತೀವಿ ಅಂತ ಹೇಳಿದ್ರೆ ಅವ್ರು ಒಪ್ಪಲಿಲ್ಲ. 1200 ಕೇಳ್ತಾಯಿದ್ರು. ಕೊನೆಗೆ 1050 ಕೊಟ್ಬಿಟ್ಟು 2 ಬ್ಯಾಗ್ನು ತೊಗೊಂಡ್ವಿ.
ಇನ್ನ ಒಂದು ಶಾಪ್ ಇದೆ ಇದಕ್ಕೆ ಸಾಕು ಆಯ್ತು. ಇದು ಬಿಟ್ಟು ಇನ್ನೊಂದು ಮುಂದೆ ಹೋದ್ರೆ ಆ ಶಾಪ್ಸ್ ಇನ್ನ ಕಲೆಕ್ಷನ್ಸ್ ಚೆನ್ನಾಗಿದೆ. ಅದೇ ನಾನು ಹೇಳಿದ್ವ ಮಲ್ಲೇಶ್ವರಂ ಎಕ್ಸ್ಪ್ಲೋರ್ ಮಾಡಕ್ ಹೋಗಿಲ್ಲ, ನಾನೇನೋ ತಗೊಳಕ್ಕೆ ಅಂತ ಹೋದಾಗ ಇಷ್ಟ ಆಯ್ತು ಅಂತ ತಗೊಂಬಂದೆ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಇಬ್ರು ಮಕ್ಳನ್ನ ಇಟ್ಕೊಂಡು ಎಲ್ಲ ಶಾಪ್ಸ್ ತೋರ್ಸಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಫ್ರೀ ಆದಾಗ ಹೋದ್ರೆ ಖಂಡಿತ ಎಲ್ಲೆಲ್ಲಿ ಯಾವ್ಯಾವ ಶಾಪ್ಸ್ ಇದೆ ಚೆನ್ನಾಗಿರತ್ತೆ ಅಂತ ತೋರಿಸ್ತೀನಿ. ನೆಕ್ಸ್ಟು ನಾನು ಹೋಗಿದ್ದು ಬಂದು ಏನಕ್ಕೆ ಅಂದರೆ ದೀಪಗಳು ತಗೊಳಕ್ಕೆ ಅಂತ. ನಾನು ಚಿಕ್ಕ ದೀಪಗಳು ತಗೊಳಕ್ಕೆ ಅಂತ ಹೋದೆ, ಬಟ್ ಇಷ್ಟ ಆಯಿತು ಈ ದೀಪಗಳು. ಪ್ರೈಸು ಓಕೆ ಅನ್ನಿಸ್ತು. ನೋಡಿ ಹತ್ರದಿಂದ ತೋರಿಸ್ತೀನಿ. ಇದು ನವೀನು 5 ದೀಪ ಬಂದಿದೆ. ಇದು ಅಷ್ಟೇ ಆರೆಂಜ್ ಕಲರೇನೆ, ಮತ್ತು ಇಲ್ಲಿ ಗೋಲ್ಡ್ ಡೀಟೇಲಿಂಗ್ ಕೊಟ್ಟಿದ್ದಾರೆ ಇದ್ರ ಮೇಲೆ, ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೆ ಇಷ್ಟ ಆಯಿತು, ತಗೊಂಡೆ. ಇದಕ್ಕೆ 150 ಹೇಳಿದ್ರು. ನೆಕ್ಸ್ಟು ಇದ್ರೊಳಗಡೆ ನೀರು ಫಿಲ್ ಮಾಡಿಬಿಟ್ಟು ಹೂವು ಹಾಕ್ಬಿಟ್ಟು ಹೂವು ಹಾಕ್ಬಿಟ್ಟು ಇಲ್ಲಿ ಬೇಕಿದ್ರೆ ನಾವು ಇದರಲ್ಲಿ ಕ್ಯಾಂಡಲ್ಸ್ ಬರುತ್ತಲ್ಲ ಅದನ್ನು ಬೇಕಾದ್ರೆ ಇಡ್ಬೋದು, ಅಥವಾ ಹಂಗೆ ಬತ್ತಿ ಹಾಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ದೀಪ ಬೇಕಾದ್ರೆ ಅಂಟಿಸ್ಬೋದು. ಹಂಗೇನೆ ಇಲ್ಲಿ ನೋಡಿ ಲಕ್ಷ್ಮೀ ಇದಿದೆ ವಿಗ್ರಹ. ಇಲ್ಲಿ ಹಿಂದೆ ಮೊಳೆ ಕೊಟ್ಟಿದ್ದಾರೆ, ಮೇಲೆ ಛತ್ರಿ ಥರ ಇತ್ತು. ಅದು ಇನ್ನೊಂದ್ರಲ್ಲಿತ್ತು, ನಾನು ಇದು ತೊಗೋಬೇಕಾದ್ರೆ ನೋಡಲೇ ಇಲ್ಲ, ಇಲ್ಲಾಂದ್ರೆ ಅದನ್ನೇ ತೊಗೋಬೋದಿತ್ತು. ಬಟ್ ಪರವಾಗಿಲ್ಲ, ಹಂಗೂ ಚೆನ್ನಾಗಿ ಕಾಣಿಸ್ತದೆ. ಇದು ಗೋಲ್ಡ್ ಕಲರ್ ಫುಲ್ಲು. ಇದು 250 ಏನೋ ಹೇಳಿದ್ರು. 2ರಿಂದ ಎಷ್ಟು ಕೊಟ್ಟೆ ಅಂದರೆ 2ರಿಂದ ನಾನು 280 ನಾವು ಕೊಟ್ಟಿದ್ದೀನಿ. 400 ಅಲ್ಲ, ಇದು 250 ಅಲ್ಲ, ಎಷ್ಟು 220ನೋ ಏನೋ ಹೇಳಿದ್ರು. ಒಟ್ನಲ್ಲಿ ನಾವು 2ರಿಂದ 280 ಏನೋ ಕೊಟ್ವಿ. ನಾವು ಏನು ಜಾಸ್ತಿ ಮಾತಾಡಿಲ್ಲ, ಅವರು ಜಾಸ್ತಿ ಏನು ಕೇಳಲಿಲ್ಲ. ಅವ್ರು 300 320ನೋ ಕೇಳಿದ್ರು. ನಾವು 280 ಅಂದ ತಕ್ಷಣ ಅವ್ರು ಕೊಟ್ಬಿಟ್ಟು 2 ಓಕೆ ಅಂತ. ಇದು ಶಾಪ್ ಎಲ್ಲಿ ಬರುತ್ತೆ ಅಂತಲೂ ಕೂಡ ಹಾಕಿದ್ದೀನಿ, ಬೇಕಿದ್ರೆ ಚೆಕ್ ಮಾಡ್ಬೋದು ಒಂದ್ಸಲ ನಿಮ್ಗೆ ಏನಾದರೂ ಇಷ್ಟ ಆದರೆ. ಇನ್ನು ಬೇರೆದೆಲ್ಲ ಡಿಸೈನ್ಸ್ ಇದೆ. ಇನ್ನೊಂದು ಆನೆ ಥರ ಇತ್ತು, ಅದು ನಂಗೆ ತುಂಬಾ ಇಷ್ಟ ಆಯಿತು. ಬಟ್ 400 450ನೋ ಹೇಳಿದ್ರು. ನಾನು ಸುಮ್ಮನೆ ಈಗ ನಾವು ರೆಂಟೆಡ್ ಹೌಸಲ್ಲಿ ಇದ್ದೀವ, ಶಿಫ್ಟ್ ಮಾಡಬೇಕಾದ್ರೆಲ್ಲ ಒಡೆದೋಗುತ್ತೆ, ಮತ್ತು ಮಕ್ಕಳು ಬೇರೆ ಇದ್ದಾರೆ, ಹಚ್ಚಿದಾಗ ಎಷ್ಟೊತ್ತು ಬಿಡ್ತಾರೆ ಅಂದ್ಬಿಟ್ಟು ನಾನು ಇದು ಬೇಡ ಅಂದ್ಬಿಟ್ಟಿದ್ದೆ, ಇದ್ದಷ್ಟೇ ತೊಗೊಂಡೆ. ಅವರು ಬೇರೆ ಟೈಮಲ್ಲೆಲ್ಲ ಹೂವು ಗಿಡಗಳೆಲ್ಲ ಮಾರ್ತಾರಂತೆ. ಈಗ ಅಂದರೆ ದೀಪಾವಳಿಯಿಂದ ಕಾರ್ತಿಕ ಮುಗಿಯೋ ತನಕ ದೀಪಗಳು ಮಾರ್ತಾರಂತೆ. ಯಾರಿಗಾದ್ರೂ ಇಷ್ಟ ಇದ್ರೆ ಇಂಟ್ರೆಸ್ಟ್ ಇದ್ದರೆ ಬೇಕಿದ್ರೆ ಹೋಗಿ ಒಂದ್ಸಲ ಚೆಕ್ ಮಾಡಿ. ಚೆನ್ನಾಗಿದೆ ಇನ್ನು ದೀಪಗಳು. ಮತ್ತು ತುಳಸಿ ಪಾಟು ನಾನು ಆವಾಗಲೇ ಒಂದ್ಸಲ ನನ್ನ ದೀಪ ಬಾಗಿಲು ಕಾಣಿಸ್ಬೇಕಾದ್ರೆ ತೋರಿಸಿದ್ದೀನಿ. ಅವೆರಡು ಪಿಂಕ್ ಕಲರ್ ದೀಪ. ಮತ್ತು 1 ನಿಮಿಷ ನೋಡಿ, ಇವೆರಡು ಅವೆರಡು 4 ದೀಪಕ್ಕೆ 80 ರೂಪೀಸು. ಇದಕ್ಕೋಸ್ಕೊಂಡ್ರೆ ನನಗೆ ಇವೆರಡು ಕೊಟ್ಟಿದ್ದಕ್ಕೆ ಏನು ಲಾಸ್ ಅನಿಸ್ಲಿಲ್ಲ, ಆರಾಮಾಗಿ ಕೊಡ್ಬೋದು ಅನಿಸ್ತು, ಅದಕ್ಕೆ ತೊಗೊಂಡೆ. ಮತ್ತು ಇವು ಮಾಮೂಲಿ ಎಲ್ಲರೂ ಮನೇಲಿ ಇರುತ್ತಲ್ಲ, ಈ ಥರ ಚಿಕ್ಕ 4 ದೊಡ್ಡ 4, ಇವು 10 ರೂಪೀಸ್ಗೇನೋ 4. ಟೋಟಲು ಇವು 8 ತೊಗೊಂಡೆ. ಮತ್ತು ಅದು ಕೆಳಗಡೆ ಇಡೋಕ್ಕೆ ಅಂದ್ಬಿಟ್ಟು ಪ್ಲೇಟ್ ತೊಗೊಂಡೆ. ಈ ಕಿಟಕಿ ಮೇಲೆಲ್ಲ ಇಟ್ಟರೆ ಸ್ವಲ್ಪ ಬಾಗಿಲಲ್ಲಿ ಇಟ್ಟರೆ ಅಂಟಾಗುತ್ತೆ ಅಂದ್ಬಿಟ್ಟು ನೋಡಿ. ಇದು ಚಿಕ್ಕ ಪ್ಲೇಟು, ಚಿಕ್ಕ ದೀಪಗಳಿಗೆ ಅಂದ್ಬಿಟ್ಟು ತೊಗೊಂಡೆ. ಇವು ಪ್ರೈಸ್ ಅದ್ರ ಮೇಲೆ ಇದೆ ನೋಡಿ, ಕಾಣಿಸ್ಬೋದು, 10 ರೂಪೀಸು. ಇಷ್ಟು ನಾನು ಬಾಗಿಲಲ್ಲಿ ಇಟ್ಟಿದ್ದೀನಲ್ಲ, ಅದು ಸ್ವಲ್ಪ ಮೇಲೆ ಬಟ್ಟಲು ಥರ ಬಂದಿದೆ, ಅದು 25 ರೂಪೀಸು. ಇರುವ ನಿಮಿಷ, ಇದು ನೋಡಿದ್ದು ಅದಕ್ಕಿಂತ ದೊಡ್ಡದು 15 ರೂಪೀಸು. ಈ ಥರ ಇಟ್ಟರೆ ಬೆಸ್ಟ್ ಅನಿಸಿದೆ. ಅದನ್ನೆಲ್ಲ ಇಲ್ಲಾಂದರೆ ಉಜ್ಜಿ ಕ್ಲೀನ್ ಮಾಡಬೇಕು, ಪೇಂಟ್ ಹೋಗುತ್ತೆ. ಈಗ ನಾವು ಕಿಟಕಿ ಮೇಲೆಲ್ಲ ಇಟ್ಟರೆ, ಇದು ನಾವು ಆರಾಮ್ಸೆ ಈ ಥರ ತೊಗೊಂಡಿಟ್ರೆ ಕೆಲಸನೂ ಕಮ್ಮಿ. ಕಾರ್ತಿಕ ಎಲ್ಲ ಮುಗಿದ್ಮೇಲೆ ಕ್ಲೀನಾಗಿರುತ್ತೆ ಬಾಗಿಲು ಕಿಟಕಿ ಎಲ್ಲ.
ಇದಿಷ್ಟು ಮಲ್ಲೇಶ್ವರಮಲ್ಲಿ ನಾವು ಶಾಪಿಂಗ್ ಮಾಡಿದ್ದು. ವಿಡಿಯೋದಲ್ಲಿ ಮಾತಾಡ್ಬೇಕಾದ್ರೆ ತೊಂದು ಥರ ಬರುತ್ತೆ, ಏನು ಅಂದರೆ ಇನ್ಸ್ಟಂಟಾಗಿ ಸ್ಪಾಂಟೇನಿಯಸ್ ಆಗಿ ಏನು ಮಾತಾಡ್ಬೇಕನ್ನೋದೇ ಗೊತ್ತಾಗಲ್ಲ. ಇದು ಅಲ್ಲಿ ಒಂದು ಸೇಲ್ ಇದೆ. ನಾನು ಲಾಸ್ಟ್ ನನ್ನ ಮಗಳದೊಂದು ಡ್ರೆಸ್ ಎಲ್ಲ ವಿಡಿಯೋ ಹಾಕಿದಾಗ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ಮಕ್ಕಳು ಬಟ್ಟೆಗಳೆಲ್ಲ ಅಂತ ಹೇಳಿದೆ. ಬಟ್ ಮಕ್ಕಳಿಗೆಲ್ಲ ದೊಡ್ಡವರು ಕೂಡ ಅಲ್ಲಿ ಚೀಪ್ ಆ್ಯಂಡ್ ಬೆಸ್ಟಾಗೆ ಬಟ್ಟೆಗಳು ಸಿಗುತ್ತೆ. ಮತ್ತೇನಂದರೆ ವಾಶ್ ಮಾಡಿದ್ರು ಅಷ್ಟೇ ಕಲರ್ ಫೇಡ್ ಆಗೋದು ಮತ್ತು ಸ್ಟ್ರಿಂಕ್ ಆಗೋದು ಆ ಥರ ಎಲ್ಲ ಏನೂ ಆಗೋಲ್ಲ. ನನ್ನ ಮಕ್ಳಿಗೆ, ನನ್ನ ದೊಡ್ಡ ಮಗಳಿಗೆ ತೊಗೊಂಡಿದ್ದ ಬಟ್ಟೆ ನನ್ನ ಚಿಕ್ಕ ಮಗಳಿಗೂ ಹಾಕ್ತಾಯಿದ್ದೀನಿ. ಬಟ್ಟೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಹೋದಾಗ ವಿಡಿಯೋ ಮಾಡೋಣ ಅನ್ಕೊಂತೀನಿ, ಬಟ್ ಅದು ಅಲ್ಲಿ ಮೈಸೂರು ರೋಡ್ ಹತ್ರ ನಾವು ಇಲ್ಲಿಂದ ಹೋಗಿ ರಾಜಾಜಿನಗರಿಂದ ಇಬ್ಬರು ಮಕ್ಳನ್ನ ಕರ್ಕೊಂಡು ನಾನು ಇವಳು ಅಂತೂ ಸಿಕ್ಕಾಪಟ್ಟೆ ತರಲೆ ಅಲ್ಲಿ ಸ್ಟ್ಯಾಂಡ್ಗಳ ಥರ ದಿನಸಿದ ಥರ ಒಂದೇ ಕಡೆ ಮರೆಯಾದರೆ ಹುಡುಕ್ಬೇಕು. ಅದಕ್ಕೆ ವಿಡಿಯೋ ಮಾಡೋಕ್ಕೆ ಆಗಲಿ, ಹಿಂಗೆ ಸೌಂಡ್ ಮಾಡಬಾರ್ದು. ಹಿಂಗೆ ಯಾವಾಗಾದರೂ ಹೋದಾಗ ಖಂಡಿತ ಫ್ರೀ ಇದ್ದಾಗ ವಿಡಿಯೋ ಮಾಡ್ತೀನಿ. ಇದು ನೋಡಿ ಟಾಪು, ಚಿತ್ರದಿಂದ ತೋರಿಸ್ತೀನಿ. ಕಾಟನ್ ಟಾಪು, ನೆಕ್ ಈ ಥರ ಇದೆ, ಬಟನ್ಸ್ ಇದೆ, ಬೇಕಂದರೆ ಇಷ್ಟು ಫುಲ್ ಕ್ಲೋಸ್ ಮಾಡ್ಕೋಬೋದು. ಇದ್ರ ಪ್ರೈಸ್ ತೋರಿಸ್ತೀನಿ ನೋಡಿ. ಇದು ಯಾವುದು ಯುರೇಲಿಯಾ ಅನ್ನೋ ಬ್ರ್ಯಾಂಡು ನೋಡಿ. ಪ್ರೈಸು 199 ಕಾಣಿಸ್ತಾ ಇದೆಯೇನೋ ಗೊತ್ತಿಲ್ಲ ನೋಡಿ. 199 ರುಪೀಸು. ನಾನು ತೊಗೊಂಡಿರೋದು ಇದು ಎಸ್ ಸೈಜು. ಎಸ್ ಸೈಜ್ ಇಲ್ಲಿದೆ ನೋಡಿ ಸೈಜು. 3 ಟಾಪ್ ತೊಗೊಂಡೆ ನಾನು, ಎಲ್ಲ 199. ಇದು ಯಾವುದೋ ಬ್ರ್ಯಾಂಡು, ಬ್ಲಾಕ್ ಮೇಲೆ ಇದೊಂಥರ ಸಿಲ್ಕ್ ಮೆಟೀರಿಯಲು, 3/4 ಸ್ಲೀವು, ಬ್ಲಾಕ್ ಮೇಲೆ ಪಿಂಕು ಥ್ರೆಡ್ ವರ್ಕ್ ಇದೆ. ಇದು ಅಷ್ಟೇ 199 ರುಪೀಸೇನೆ. ಮತ್ತು ಇನ್ನೊಂದು ಟಾಪು ಅವತ್ತು ಯೂಸ್ ಮಾಡಿ ವಾಶ್ ಮಾಡಿದ್ದೀನಿ, ಒಂದು ನಿಮಿಷ ತೋರಿಸ್ತೀನಿ. ನೆಕ್ಸ್ಟು ಟಾಪ್ ಬಂದು ಇದು ಚೆಕ್ಸ್ ಬಂದಿದೆ. ಇದು ಅಷ್ಟೇ, ಇದೆಲ್ಲ ಥ್ರೆಡ್ ವರ್ಕು, ಪ್ರಿಂಟೆಡ್ ಅಲ್ಲ, ಇದೆಲ್ಲ ಬಂದಿರೋದು. ಇದು ಸೇಮ್ ಎಸ್ ಸೈಜು, 199 ರುಪೀಸು. ಸೌಂಡ್ ಮಾಡಬೇಡಪ್ಪ. ಕಾಟನ್ ಅಲ್ವಾ, ವಾಶ್ ಆದಮೇಲೆ ಒಂದು ಐರನ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ. ಒಂದು ವಾಶ್ ಮಾಡಿದ್ವಿ, ಬಟ್ ಕಲರ್ ಹೋಗೋದು ಆ ಥರ ಏನೂ ಆಗಿಲ್ಲ, ಸ್ಟ್ರಿಂಗ್ ಕೂಡ ಆಗಿಲ್ಲ. ಬಟ್ಟೆ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. 199, ಇದು ಸೇಮ್ 199. ಮತ್ತು ನಾನು ಇವಾಗ ವೇರ್ ಮಾಡಿದ್ದೀನಿ ನೋಡಿ ಪ್ಯಾಂಟು. ಈ ಪ್ಯಾಂಟು ಅಷ್ಟೇ, ಇಲ್ಲಿ ಈ ಥರ ಕಟ್ಸ್ ಬಂದಿದೆ, ಈ ಕಡೆ ಪಾಕೆಟ್ಸು. ಇದು 399. ಜಸ್ಟ್ ಇವತ್ತು ತಾನೇ ಹಾಕಿ ವೇರ್ ಮಾಡಿದ್ದೀನಿ. ನನ್ನ ಮಗಳು ಜಮ್ಸ್ ಇಟ್ಟಿದ್ದು ಹುಡುಕ್ತಾ ಇದ್ದಾನೆ. ತುಂಬಾ ಚೆನ್ನಾಗಿದೆ. ಇದು 399 ಅಂದರೆ ಮತ್ತೆ ಹೇಳ್ತೀನಿ ಆಯಿತು. ನನ್ನ ಮಗಳಿಗೆ ಹೇಳ್ಬೇಕಂತೆ, ಇದು ರಾಜರಾಜೇಶ್ವರಿ ನಗರಲ್ಲಿ ಅವರೇ ಬೇಳೆ ಮೇಳ ನಡೀತಾ ಇತ್ತು, ಅಲ್ಲಿ ಹೋಗಿದ್ವಿ ಇವತ್ತು. ಅದ್ರ ವಿಡಿಯೋನು ನೆಕ್ಸ್ಟು ಅಪ್ಕಮಿಂಗ್ ಹಾಕ್ತೀನಿ, ಅಪ್ಕಮಿಂಗ್ ಡೇಸಲ್ಲಿ. ಇದು ನನ್ನ ಮಗಳಿಗೆ ತೋರಿಸ್ಬೇಕಂತೆ ಜಮ್ಸು. ಏನು ತೊಗೋಬೇಡ, ಏನು ತಿನ್ನಬೇಡ ಅಂತೀವೋ, ಹೋಗಿದ್ದ ಕಡೆ ಅದೇ ಬೇಕು, ಅದೇ ತಿನ್ನಬೇಕು ಅಂತಾಳೆ ನನ್ನ ಮಗಳು. ನೋಡಿ, ನಾನು ಅದೇನೋ ಬೇರೆ ಏನಾದರೂ ತಗೋ ಅಂದರೆ ಎಲ್ಲರೂ ನೋಡೋ ಥರ ಅರ್ಚಿ ಕಿರ್ಚಿ ರಂಪ ಮಾಡಿ ಇದೇ ಬೇಕು ಅಂತ ತೊಗೊಂಡಿದ್ದಾಳೆ. ಸಾಕಾ? ಎಲ್ರಿಗೂ ಬಾಯ್ ಹೇಳ್ಬಿಡು. ನಮ್ಮ ಅಮ್ಮನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳಿ. ನನ್ನ ವಿಡಿಯೋಸು ಹಾಕ್ತಿರ್ತೀನಿ ನೋಡಿ. ಥ್ಯಾಂಕ್ ಯು. ಯಾರೆಲ್ಲ ವಿಡಿಯೋ ನೋಡ್ತಿರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ನನ್ನ ಶಾಪಿಂಗ್ ವಿಡಿಯೋಸ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತು ಇದೇ ಥರ ನಿಮಗೆ ಫ್ಯಾಷನ್ ವಿಡಿಯೋಸು, ಶಾಪಿಂಗ್ ವಿಡಿಯೋಸು ಇದೆಲ್ಲ ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಷ್ಟೊತ್ತಲ್ಲ ತಿನ್ನಬಾರ್ದು
ನೋಡಿ ಈ ಥರ ಇಬ್ಬರು ಮಕ್ಳಿದಾರ. ನಾನು ದಿನ ವಿಡಿಯೋಸ್ ಮಾಡಬೇಕು ಅಪ್ಲೋಡ್ ಮಾಡಬೇಕು ಅನ್ಕೊತೀನಿ, ಆಗೋದಿಲ್ಲ. ಮನೆ ಕೆಲಸ ಇವರಿಬ್ರು ನೋಡಿಕೊಂಡು ವಾರಕ್ಕೊಂದು ವೀಡಿಯೋಸು ಹಾಕೋಕ್ಕಾಗ್ತಿಲ್ಲ. ಇವತ್ತು ನೋಡಿ ಟೈಮ್ ಆಲ್ರೆಡಿ 10 ಗಂಟೆ 8 ಗಂಟೆ ಎಲ್ಲ. ಇವಾಗ ಕುತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಮತ್ತೆ ಅದೆಲ್ಲನೂ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು. ಇವಾಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.